ವೀಕ್ಷಕರೇ, ಟೈಪ್ಸ್ ಆಫ್ ಕರೆಂಟ್ಸ್ ಅಂದ್ರೆ ಟೂ ಟೈಪ್ಸ್ ಅಂತ ಎಲ್ಲರಿಗೂ ಗೊತ್ತು. ಒಂದು ಎ ಸಿ, ಇನ್ನೊಂದು ಡಿ ಸಿ. ಎ ಸಿ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟು, ಡಿ ಸಿ ಅಂದ್ರೆ ಡೈರೆಕ್ಟ್ ಕರೆಂಟ್. ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ ತುಂಬಾ ಜನರಿಗೆ ಗೊತ್ತಿರೋ ವಿಷಯ ಏನು ಅಂತಂದ್ರೆ, ಎ ಸಿ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ, ಲೈಕ್ ಲೈಟ್ಸು, ಫ್ಯಾನು ಇದೆಲ್ಲ. ಹಾಗೆ ಡಿ ಸಿ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅಲ್ಲಿ ಡಿ ಸಿ ಇರುತ್ತೆ, ಲೈಕ್ ಟಿವಿ ಆಗಿರ್ಬೋದು, ಫೋನ್ ಆಗಿರ್ಬೋದು, ಕೆಮೆರಾ ಆಗಿರ್ಬೋದು, ಇಂಥದ್ರಲ್ಲಿ ಡಿ ಸಿ ಕರೆಂಟ್ ಇರುತ್ತೆ. ಹಾಗೆ ಬ್ಯಾಟ್ರಿ ಒಳಗಡೆ ಕೂಡ ಡಿ ಸಿ ಕರೆಂಟ್ ಸ್ಟೋರ್ ಆಗಿರುತ್ತೆ. ಆದರೆ ಎ ಸಿ ಡಿ ಸಿಗೂ ಇರೋ ಆಕ್ಚುಯಲ್ ಡಿಫ್ರೆನ್ಸ್ ಏನು ಅಂತ ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಎ ಸಿ ಅಂತಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ವಾ. ಎ ಕರೆಂಟ್ ಹೂಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಕೀಪ್ಸ್ ಚೇಂಜಿಂಗ್ ಅಟ್ ಎ ಡೆಫಿನೈಟ್ ರೇಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತಾರೆ. ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ವೋಲ್ಟೇಜ್ ಅನ್ಕೊಳ್ಳಿ, ಡೈರೆಕ್ಷನ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅನ್ಕೊಳ್ಳಿ, ಪೊಲಾರಿಟಿ ಅನ್ಕೊಳ್ಳಿ. ಮತ್ತೆ ಡೆಫಿನೈಟ್ ರೇಟ್ ಅಂತ ಇದೆ ಅಲ್ವಾ, ಈ ಡೆಫಿನೈಟ್ ರೇಟ್ ಅನ್ನ ನಾವು ಫ್ರೀಕ್ವೆನ್ಸಿ ಅಂತೀವಿ. ಫ್ರೀಕ್ವೆನ್ಸಿ ನಮ್ಮ ಇಂಡಿಯಾದಲ್ಲಿ ಎಷ್ಟಿರುತ್ತೆ ಅಂತಂದ್ರೆ 50 ಹರ್ಟ್ಜ್ ಇರುತ್ತೆ. ಮತ್ತೆ ಮ್ಯಾಗ್ನಿಟ್ಯೂಡು ಸೈನಸಾಯ್ಡಲ್ ವೇವ್ ಫಾರ್ಮ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, 1 ಸೆಕೆಂಡ್ ಟೈಮಲ್ಲಿ ನಾವು ಎ ಸಿನ ಫ್ಲೋ ಮಾಡಿದ್ರೆ 1 ಸೆಕೆಂಡಲ್ಲಿ 50 ಟೈಮ್ಸ್ ಪಾಸಿಟಿವ್ ಸೈಕಲ್ ಹೋಗುತ್ತೆ, 50 ಟೈಮ್ಸ್ ನೆಗೆಟಿವ್ ಸೈಕಲ್ ಅಲ್ಲಿ ಹೋಗುತ್ತೆ. ಇಲ್ಲಿ ಪಾಸಿಟಿವ್ 240 ವೋಲ್ಟ್ ಸಿಗುತ್ತೆ, ಹಾಗೆ ಇಲ್ಲಿ ನೆಗೆಟಿವ್ 240 ವೋಲ್ಟ್ ಸಿಗುತ್ತೆ ನಮಗೆ. ಸೊ ಈ ವೋಲ್ಟೇಜ್ ಅನ್ನೋದು ಒಂದು ಕಾನ್ಸ್ಟೆಂಟ್ ವೋಲ್ಟೇಜ್ ಇಲ್ಲ. ಇಲ್ಲಿ ಒನ್ ಟೈಮು +240 ಆಗ್ತಿದೆ, -240 ಆಗ್ತಿದೆ, ಮತ್ತೆ ಈ ಸೆಂಟರ್ ಪಾಯಿಂಟ್ ಅಲ್ಲಿ ನೋಡ್ಕೊಂಡ್ರೆ 0 ಆಗ್ತಾ ಇದೆ. ಈ ತರ ಆಗೋದ್ರಿಂದ ಇದನ್ನ ಆಲ್ಟರ್ನೇಟಿವ್ ಕರೆಂಟ್ ಅಂತ ಕರಿತೀವಿ. ಇದು 1 ಸೆಕೆಂಡ್ಗೆ 50 ಟೈಮ್ಸ್ ಈ ತರ ಪಾಸಿಟಿವ್ ನೆಗೆಟಿವ್ ಶಿಫ್ಟ್ ಆಗ್ತಾ ಇರುತ್ತೆ. ಮತ್ತೆ ಇದು ಹೇಗೆ ಅಂತಂದ್ರೆ, ಈ 240 ಇಲ್ಲಿ 240 ಇದೆ ಅಲ್ವಾ, ಇಲ್ಲಿ 240 ಇಂದ ಡೈರೆಕ್ಟ್ 0ಗೆ ಡ್ರಾಪ್ ಆಗಲ್ಲ. ಒಂದು ಡೆಫಿನೆಟ್ ರೇಟ್ ಪ್ರಕಾರ ಕಡಿಮೆ ಆಗುತ್ತೆ. 240 ಇರೋದು 200 ಆಗೋದು, 180 ಆಗೋದು, 160 ಆಗೋದು. ಈ ತರ 1 ಸೆಕೆಂಡ್ಗೆ 50 ಟೈಮ್ಸ್ ಈ ವೇವ್ ಫಾರ್ಮ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಇದನ್ನ ಆಲ್ಟರ್ನೇಟಿವ್ ಕರೆಂಟ್ ಅಂತ ಹೇಳ್ತೀವಿ ನಾವು. ಇನ್ನು ಡಿ ಸಿ ಕರೆಂಟ್ ನೋಡ್ಕೊಂಡ್ರೆ, ಡಿ ಸಿ ಅಲ್ಲಿ ಆ ಥರ ಏನಿರಲ್ಲ. ಒಂದು ಸೆಕೆಂಡ್ ಟೈಮಲ್ಲಿ ಇದರಲ್ಲಿ ನಾವು ಕರೆಂಟ್ ಫ್ಲೋ ಮಾಡಿದ್ದೀವಿ ಅಂತಂದ್ರೆ ಇದರಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಷ್ಟೇ ಸ್ಟ್ರೈಟ್ ಆಗಿ ಹೋಗ್ತಾ ಇರುತ್ತೆ. ಇದರಲ್ಲಿ ಡೈರೆಕ್ಷನ್ ಆಗಿರಲಿ, ವೋಲ್ಟೇಜ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಗಿರಲಿ, ಯಾವುದೇ ಚೇಂಜಸ್ ಇರಲ್ಲ. ಪಾಸಿಟಿವ್ ರೆಡ್ ಕೇಬಲಲ್ಲಿ ಬರೀ ಪಾಸಿಟಿವ್ ಮಾತ್ರ ಹೋಗ್ತಾ ಇರುತ್ತೆ, ನೆಗೆಟಿವ್ ಅಲ್ಲಿ ಓನ್ಲಿ ನೆಗೆಟಿವ್ ಮಾತ್ರ ಹೋಗ್ತಾ ಇರುತ್ತೆ. ಮತ್ತು ವೋಲ್ಟೇಜ್ ಕೂಡ ನಾವು ಡಿ ಸಿ ವೋಲ್ಟೇಜ್ ಏನು ಕೊಟ್ಟಿರ್ತೀವಲ್ಲ, ಫಾರ್ ಎಕ್ಸಾಂಪಲ್ 12 ವೋಲ್ಟ್ ಅಂದ್ಕೊಳ್ಳಿ, 12 ವೋಲ್ಟು ಕಾನ್ಸ್ಟೆಂಟ್ ಆಗಿ ಯಾವುದೇ ಚೇಂಜಸ್ ಇಲ್ಲದೆ ಫ್ಲೋ ಆಗ್ತಾ ಇರುತ್ತೆ. ಬಟ್ ಎ ಸಿಯಲ್ಲಿ ಆ ಥರ ಇಲ್ಲ. ನಾವು ಇಲ್ಲಿ 240 ವೋಲ್ಟ್ಸ್ ಎ ಸಿ ಕೊಟ್ವಿ ಅಂತಂದರೆ ಈ 240 ವೋಲ್ಟ್ಸ್ ಅನ್ನೋದು ಕಾನ್ಸ್ಟೆಂಟ್ ಆಗಿ 240 ವೋಲ್ಟ್ಸ್ ಆಗಲ್ಲ. ಇಲ್ಲಿಂದ 0 ಇರೋದ್ರಿಂದ 20, 40, 60, 80, 100 ಈ ಥರ ಬೆಳೀತಾ 240 ಪೀಕ್ ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ಡ್ರಾಪ್ ಆಗ್ತಾ 0 ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ನೆಗೆಟಿವ್ಲಿ -20, -40, -60 ಈ ಥರ ಒಂದು ಡೆಫಿನೈಟ್ ರೇಟ್ ಪ್ರಕಾರ, ಈ ಡೆಫಿನೈಟ್ ರೇಟು ಫ್ರೀಕ್ವೆನ್ಸಿ ಅದರ ಪ್ರಕಾರ ಇದು ಜಾಸ್ತಿ ಆಗೋದು ಕಡಿಮೆ ಆಗೋದು ಆ ಥರ ಆಗ್ತಾ ಇರುತ್ತೆ. ಬಟ್ ಡಿ ಸಿ ಅಲ್ಲಿ ಆ ಥರ ಯಾವುದೇ ಚೇಂಜಸ್ ಇರಲ್ಲ. ನೀವು ಇಲ್ಲಿ ಏನು ಕೊಡ್ತಿರಲ್ವ, ಇನ್ ಕೇಸ್ ನೀವು ರೆಡ್ ಕೇಬಲಲ್ಲಿ ಪಾಸಿಟಿವ್ ಕೊಟ್ಟರೆ ಬರೀ ಪಾಸಿಟಿವ್ ಹೋಗ್ತಾನೆ ಇರುತ್ತೆ, ನೆಗೆಟಿವ್ ಕೊಟ್ಟರೆ ನೆಗೆಟಿವ್ ಹೋಗ್ತಾನೆ ಇರುತ್ತೆ. ಬಟ್ ಎ ಸಿಯಲ್ಲಿ ಆ ಥರ ಇಲ್ಲ. ರೆಡ್ ಕೇಬಲಲ್ಲಿ ಪಾಸಿಟಿವ್ ಬರ್ತಾ ಇರುತ್ತೆ, ನೆಗೆಟಿವ್ ಕೂಡ ಬರ್ತಾ ಇರುತ್ತೆ. ಹಾಗೆ ಬ್ಲ್ಯಾಕ್ ಕೇಬಲಲ್ಲಿ ನೆಗೆಟಿವ್ ಕೂಡ ಬರ್ತಾ ಇರುತ್ತೆ, ಹಾಗೆ ಪಾಸಿಟಿವ್ ಕೂಡ ಬರ್ತಾ ಇರುತ್ತೆ. ಅದರಿಂದನೇ ಇದನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ, ಇದನ್ನ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರ್ಬೋದು, ಎ ಸಿಯಲ್ಲಿ ಫೇಸ್ ನ್ಯೂಟ್ರಲ್ ನೀವು ಉಲ್ಟಾ ಮಾಡಿದ್ರು ಎಕ್ವಿಪ್ಮೆಂಟ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಡಿ ಸಿಯಲ್ಲಿ ನೀವೇನಾದರೂ ಫೇಸ್ ನ್ಯೂಟ್ರಲ್ ಉಲ್ಟಾ ಮಾಡಿದ್ರೆ ಎಕ್ವಿಪ್ಮೆಂಟು ಬರ್ನ್ ಆಗಿಬಿಡುತ್ತೆ. ಸೊ ಈ ಆಲ್ಟರ್ನೇಟಿಂಗ್ ಸೈಕಲ್ ಇರೋದ್ರಿಂದ ನೀವು ಫೇಸ್ನ ನ್ಯೂಟ್ರಲ್ ಮಾಡ್ಕೊಳ್ಳಿ, ನ್ಯೂಟ್ರಲ್ನ ಫೇಸ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅನ್ಲೆಸ್ ಇಟ್ ಈಸ್ ನೀವು ಇದನ್ನ ಟ್ರಬಲ್ ಶೂಟ್ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದೇ ಹೊರತು ಎಕ್ವಿಪ್ಮೆಂಟ್ಗೆ ಏನು ಡೇಂಜರ್ ಇಲ್ಲ.
ಬಟ್ ಡಿ ಸಿಯಲ್ಲಿ ಆ ಥರ ಇಲ್ಲ. ನೀವೇನಾದರೂ ಫೇಸ್ ಪಾಸಿಟಿವ್ ನೆಗೆಟಿವ್ ರಿವರ್ಸ್ ಮಾಡಿಬಿಟ್ರೆ ಈ ಡಿ ಸಿ ಎಕ್ವಿಪ್ಮೆಂಟ್ ಅನ್ನೋದು ಇಮ್ಮಿಡಿಯೇಟ್ ಬರ್ನ್ ಆಗಿಬಿಡುತ್ತೆ. ಸೊ ಇದು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ, ರಿಪ್ಲೈ ಕೊಡೋದಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.